ನಮಸ್ಕಾರ. ನಾನು ಸಿಗ್ಲಿ ಬಷಾ. ನಂದೊಂದು ಪ್ರಾರ್ಥನೆ. ಆಟೋ ಡ್ರೈವರ್ಗಳಿಗೆ ಸರ್ಕಾರಿ ಸಂಬಳ ಕೊಡೋಂಥ ವ್ಯವಸ್ಥೆಗೆ ಸರ್ಕಾರ ಮುಂದೆ ಬರಬೇಕು. ಮತ್ತು ಲಾರಿ ಡ್ರೈವರ್ ಆಗಿರಲಿ, ಪ್ರತಿಯೊಂದು ಕಾಕಿ ಬುಟ್ಟಿ ಹಾಕ್ಕೊಂಡು ಲೈಸೆನ್ಸ್ ಇಟ್ಕೊಂಡು ರೋಡ್ನಲ್ಲಿ ಪ್ರತಿಯೊಂದಕ್ಕೂ ವಸ್ತುಗಾಗಲಿ ಮನುಷ್ಯರಿಗಾಗಲಿ ರಕ್ಷಣೆ ಮಾಡೋಂಥ ಆ ರಕ್ಷಕರಿಗೆ ಸರ್ಕಾರದಿಂದ ಸಂಬಳ ಕೊಡೋಂಥ ವ್ಯವಸ್ಥೆಗೆ ಜಾರಿಗೆ ತರಬೇಕು. ಇದು ಒಂದು ಮಾಡಬೇಕು. ಎರಡನೇದ್ದು, ನ್ಯಾಯವಾದಿಗಳಿಗೆ ಸರ್ಕಾರಿ ಸಂಬಳ ಕೊಡಬೇಕು. ಈಗ ಒಬ್ಬ ಸೀನಿಯರ್ ವಕೀಲನಿಗೆ 20 ಮಂದಿ ಅಸಿಸ್ಟೆಂಟ್ಗಳು ಇರ್ತಾರೆ. ಅವ್ರ ಅಸಿಸ್ಟೆಂಟ್ಗಳು ಆಗಬಾರ್ದು. ಅವರು ಒಂದು ಸೀನಿಯರ್ ವಕೀಲರ ಹತ್ರ ಒಂದು 3 ತಿಂಗಳ 6 ತಿಂಗಳ ಟ್ರೈನಿಂಗ್ ಕಲಿಬೋದು. ಆದರೆ ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಆಯ್ಕೆ ಮಾಡಿಕೊಂಡು ತಮ್ಮ ಒಂದು ಹಕ್ಕಿನಲ್ಲಿ ತಮ್ಮ ಒಂದು ಕೀರ್ತಿ ಮೂರ್ತಿ ಕಟ್ಟಬೇಕಂದ್ರೆ ಅಂಥ ಒಂದು ಸ್ವತಂತ್ರ ವಕೀಲರಾಗಬೇಕು. ಅಸಿಸ್ಟೆಂಟ್ ವಕೀಲರು ಆಗಬಾರ್ದು. ಇದಕ್ಕೆ ಇವತ್ತು ನನ್ನ ಆಸೆ ಏನಪ್ಪ ಅಂದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಇವೆಲ್ಲ ನಾನು ಹಂಚ್ಕೋಬೇಕಂತ. ಯಾಕಂದರೆ ಇಷ್ಟು ನಿಮ್ಮ ತಂದೆ ತಾಯಿಗಳು ಶ್ರಮಪಟ್ಟು ಭೂಮಿ ಮಾರಿ ತಾಳಿ ಎಲ್ಲ ಮಾರಿ ನಿಮಗೊಂದು ಒಳ್ಳೆಯ ಶಿಕ್ಷಣ ಕೊಟ್ಟಿರ್ತಾರೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ಅನುಭವಪಟ್ಟು ಕಷ್ಟಪಟ್ಟು ನೀವು ವಿದ್ಯಾರ್ಥಿಗಳಿಂದ ಒಂದು ಡಿಗ್ರಿ ಪಡೆದು ನೌಕರಿಗೆ ಬಂದಿರ್ತೀರಿ. ನೌಕರಿಗೆ ಬಂದು ಇವತ್ತು ನೀವು ಒಂದು ಲಾ ಓದ್ಬೋದು, ಇಲ್ಲ ಒಂದು ಡಾಕ್ಟ್ರ್ ಪದವಿ ಪಡಿಬೋದು, ಇಲ್ಲ ಅಂದ್ರೆ IT ಇದು ಏನು ನಿಮ್ಗೊಂದು ಇಷ್ಟ ಬಂದಂಥ ಒಂದು ವೃತ್ತಿ ಆಯ್ಕೆ ಮಾಡಿಕೊಂಡಾಗ ವಕೀಲರಿಗೆ ಸರ್ಕಾರಿ ಸಂಬಳ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರಿ ಸಂಬಳ ಇಲ್ಲ ಅಂದ ಬಳಿಕ ಅವ್ರ ಜೀವನ ನಡಿಬೇಕು. ಅವ್ರ ಜೀವನ ಹೆಂಗೆ ನಡಿಬೇಕಂದ್ರೆ ರೋಟಿ ಕಪಡ ಅವ್ರ ಮಕಾನ ಅನ್ನೋಂಥ ಜೀವನ ಇರಬೇಕಾಗಿತ್ತು. ಯಾಕಂದರೆ ಒಬ್ಬ ನ್ಯಾಯವಾದಿ ಮನೆಯಲ್ಲೇ ಆಗಲಿ, ಒಬ್ಬ ನ್ಯಾಯಾಧೀಶನ ಮನೆಯಲ್ಲೇ ಆಗಲಿ, ಒಬ್ಬ ಪೊಲೀಸ್ ಅಧಿಕಾರಿ ಯಾವುದೇ ಒಂದು ಸರ್ಕಾರಿ ಮನೆ ಒಳಗಡೆ ಆಧಾರ ಇರೋದು ವಸ್ತುಗಳೇನಾದರೂ ಸಿಕ್ಕರೆ ಅವರು ಕಾನೂನು ಗೊತ್ತಿಲ್ಲದಂಥ ಅಪರಾಧಿಗಳಕ್ಕಿಂತನೂ ದೊಡ್ಡ ಅಪರಾಧಿಗಳಾಗ್ತಾರೆ. ಅದಕ್ಕೆ ಅವ್ರಿಗೆ ನಾವೇ ಅವ್ರಿಗಿನ್ನ ಅಪರಾಧಿ ಮಾಡಿಕೊಟ್ಟಂಗೆ ಆಗುತ್ತೆ. ಯಾಕಾಗುತ್ತಂದರೆ ಇವತ್ತಿನ ಕಾನೂನು ವ್ಯವಸ್ಥೆಯಲ್ಲಿ ನಾ ಕಂಡ 33 ವರ್ಷಗಳ ಒಂದು ಅನುಭವದಲ್ಲಿ 5 ಮಂದಿ ವಕೀಲರನ್ನು ಚೇಂಜ್ ಮಾಡಿದಂಥ ಆರೋಪಿಗಳಿದ್ದಾರೆ. ಹೊಲ ಮನೆ ಮಠ ಮಾರಿಕೊಂಡು ನ್ಯಾಯ ಕೊಡ್ತಾರಂತಂದು ಎಲ್ಲನೂ ಅಳೆದು ಕೊನೆಗೆ ಹೆಂಡ್ರ ಮಕ್ಕಳಿಗೆ ಚಿಪ್ ಕೊಟ್ಟು ಜೈಲಿಗೆ ಬಂದು 14 ವರ್ಷ ಜೀವಾವಧಿ ಶಿಕ್ಷೆ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಹಂಚಿಕೊಂಡಂಥ ಒಂದು ಮಾತು ಬಷಾ, ನನಗೆ ಏನಾದ್ರೂ ಈ ಕೇಸ್ನಲ್ಲಿ ಒಂದು ವರ್ಷಕ್ಕೆ 6 ತಿಂಗಳಿಗೆ ಕೇಸ್ ನಡೆದು ಶಿಕ್ಷೆ ಕೊಟ್ಬಿಟ್ಟಿದ್ರೆ ನನಗೆ ಹೊಲನೂ ಮಾರ್ತಿದ್ದಿಲ್ಲ, ಹೆಂಡ್ರ ಕೊಳ್ಳೋನ್ ಬಂಗಾರನೂ ಮಾರ್ತಿದ್ದಿಲ್ಲ. ಎಲ್ಲನೂ ಬಿಟ್ಟು ಶಿಕ್ಷೆ ತೊಗೊಂಡು 14 ವರ್ಷ ಜೈಲು ಅನುಭವಿಸಿ ಬರ್ಬೋದಾಗಿತ್ತಪ್ಪ. ಆದರೆ ಈ ವಕೀಲ ನಮಗೆ ಬಿಡಿಸ್ತೀನಿ 8 ದಿನಕ್ಕೆ 10 ದಿನಕ್ಕೆ ಅಂತ ಹೇಳ್ಕೊಂಡು ನಮ್ಮನ್ನು ಮನೇನ ಮುರಿದು ಇವತ್ತು ನಮಗೆ ಶಿಕ್ಷೆನೂ ಕೊಡಿಸಿದಾಗ ನಮ್ಮ ಹೆಂಡ್ರ ಮಕ್ಕಳು ಹೊಲ ಬಂಗಾರ ಇದ್ದಿದ್ರೆ ಮಾಡ್ಕೊಂಡು ತಿಂತಿದ್ವು. ಆದರೆ ಇವತ್ತು ಎಲ್ಲನೂ ಕಳ್ಕೊಂಡು ಇವತ್ತು ಅವ್ರ ಜೀವನಕ್ಕೆ ಒಂದು ಮುಳ್ಳಾಗಿ ನಾನು ಯಾವ ರೀತಿ ಜೀವನ ಮಾಡಲಿ ಬಷ ಅಂತ ಹೇಳ್ಕೊಂಡಂಥ ಕಥೆ ಐತಿ. ಅದಕ್ಕೆ ಅಂಥವ್ರನ್ನ ಅಪರಾಧಿ ಮಾಡಬಾರ್ದು. ಯಾಕಂದರೆ ಇವತ್ತು ಒಬ್ಬನು ಒಂದು ಪ್ರಕರಣ ಮಾಡಿದ್ರೆ ಅವನಿಗೆ ಕೋಟಿಗಟ್ಟಲೆ ವ್ಯಾಲ್ಯೂಯೇಷನ್ ಕಟ್ತಾನೆ ಲಾಯರು. ಅದೇ ಒಬ್ಬನ ಹತ್ರ ಏನೂ ಇಲ್ಲ ಅಂದರೆ ಅವನ ಕೇಸ್ಗೆ ಕೈ ಹಾಕಲಾರ್ದಂಥ ಲಾಯರ್ಗಳದಾರ. ಅದನ್ನು ಸರ್ಕಾರ ಮನಗಂಡು ಸರ್ಕಾರಿ ವತಿಯಿಂದ ಒಬ್ಬ ಲಾಯರ್ ನೇಮಕ ಮಾಡ್ತಾರೆ. ಆ ಲಾಯರ್ ಯಾರು ಅದನ್ನು ಲಾಯರ್ ಕೊಡೋದು? ಸರ್ಕಾರನ ಕೊಡೋದು. ಆ ಸರ್ಕಾರ ಏನು ಹೇಳ್ತೈತೆ ಅಂದರೆ ಸರ್ಕಾರ ಹೇಳ್ದಂಗೆ ಆ ಲಾಯರ್ ಕೇಳಬೇಕು. ಅಲ್ಲಿ 100ಕ್ಕೆ 90ರಷ್ಟು ನ್ಯಾಯ ಕೊಡಿಸ್ಲಾರ್ದಂಥವ್ರ ವಕೀಲರು ಇರ್ತಾರೆ ಹೊರತು ಅವನಿಗೆ ಆರೋಪಿಗೆ ನ್ಯಾಯ ಕೊಡಿಸೋಂಗಿಲ್ಲ. ಇದು ಸತ್ಯ. ಅದಕ್ಕೆ ನಾನು ಸೆಷನ್ ಕೋರ್ಟು ಧಾರವಾಡ 3ನೇ ಸೆಷನ್ ಕೋರ್ಟು GS ಕುಲಕರ್ಣಿ ಅಂತ ನ್ಯಾಯಾಧೀಶರ ಮುಂದೆ ನಾನು ಆರ್ಗ್ಯುಮೆಂಟ್ ಮಾಡಿದೆ. ಅಲ್ಲಿ ಲಾಯರ್ ಹಿಡಪ್ಪ ಅಂದೆ. ನನಗೆ ಲಾಯರ್ ಹಿಡೋ ಶಕ್ತಿ ಇಲ್ಲರಿ, ದುಡ್ಡಿಲ್ಲ ಅಂದೆ.
ಸರ್ಕಾರಿ ವತಿಯಿಂದ ಲಾಯರ್ ಕೊಡ್ತೀನಿ ಅಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲರಿ. ದುಡ್ಡು ಕೊಟ್ಟವ್ರೆ ನ್ಯಾಯ ಕೊಡಿಸ್ತಾ ಇಲ್ಲ, ದುಡ್ಡು ಕೊಡದೇ ಇದ್ದವ್ರಿಗೆ ನ್ಯಾಯ ಕೊಡಿಸ್ತಾರೆ ರೀ ಅಂದಾಗ ಮತ್ತೇನು ಮಾಡಬೇಕು? ನನ್ನ ಕೇಸಿಗೆ ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ ರೀ ಅಂದಾಗ ನನ್ನ ಕತೆ ನನಗೆ ಗೊತ್ತಿತ್ತು. ನಾನು ಹೆಂಗೆ ಪೊಲೀಸ್ನವ್ರು 164 ಸ್ಟೇಟ್ಮೆಂಟ್ ಒಂದು ಸರ್ವೆ ಮಾಡಿ ಒಂದು ಕೇಸ್ ಮಾಡ್ತಾರೆ, ಫೈಲ್ ಮಾಡ್ತಾರಲ್ಲ, ಆ ಫೈಲ್ನಾಗ ಎಷ್ಟು ಸಾಕ್ಷಿ ಕುಂಡಿರ್ಸ್ತಾರೆ, ಎಲ್ಲಿ ಪಂಚನಾಮ ಮಾಡಿದೆ ಎಲ್ಲನೂ ನಾನು ಮಾಡಿದ್ದಕ್ಕೆ ಇವತ್ತು ನಾನು ನಿರಪರಾಧಿ ಆಗ್ತಾ ಇರೋದು. ಲಾಯರ್ಗಳು ಮಾಡಿರೋದಲ್ಲ, ನ್ಯಾಯಾಧೀಶರು ಮಾಡಿರೋದಲ್ಲ ಈ ಸರ್ವೆನ. ಪೊಲೀಸ ಕಳ್ಳ ಅಷ್ಟೇ ಮಾಡಿರ್ತಾನೆ. ಕಳ್ಳ ಪೊಲೀಸ್ ಹೆಂಗೆ ಆಟ ಆಡ್ತಾನೆ, ಕಳ್ಳ ಅವನಕ್ಕಿಂತ ಬಲ ಆಟ ಆಡ್ತಾನೆ. ಇಂಥ ಒಂದು ವ್ಯವಸ್ಥೆ ನಿಲ್ಲಬೇಕಂದ್ರೆ ವಕೀಲರಿಗೆ ಅವರು ಒಂದು ಕೀರ್ತಿ ಮೂರ್ತಿ, ತಮ್ಮ ಒಂದು ವೃತ್ತಿಗೆ ಮೂರ್ತಿ ಕೀರ್ತಿ ಆಗಬೇಕಂದ್ರೆ ಅವರು ಸರ್ಕಾರಿ ಸಂಬಳಕ್ಕೆ ಹೋರಾಟ ಮಾಡಬೇಕು ಎಲ್ಲ ವಕೀಲರು. ಬೇಡ, ಯಾಕಂದರೆ ಇವತ್ತು ನಾವು ಹಿಂದೆ ನಮ್ಮ ತಂದೆ ತಾಯಿ ಮಾತು ಕೇಳ್ತಾ ಇದ್ದಿದ್ದರಿಂದ ಈ ದೇಶದ ಆಸ್ತಿ ಹಾಳು ಮಾಡ್ತಿದ್ದಿಲ್ಲ. ಆಸ್ತಿ ಮಾಡಬೇಕನ್ನೋ ಮನಸ್ಸಿತ್ತು. ಇವತ್ತು ಹೆಂಡ್ರ ಮಕ್ಕಳ ಮಾತು ಕೇಳಿ ಇವತ್ತು ನಾವೆಲ್ಲ ಲಂಚಕ್ಕೆ ಜಾಸ್ತಿ ಕೈ ಹಾಕಿ ಇವತ್ತು ನೂರಾರು ಎಕರೆ ಆಸ್ತಿ ಮಾಡಿಕೊಂಡು ಸಾವಿರಾರು ಕೋಟಿ ನಿಮ್ಮ ಹೆಸರಿನಲ್ಲಿ ಇಟ್ಕೊಂಡು ಇವತ್ತು ಅಪರಾಧಿಗಳ ಥರ ನೀವು ನಿಂತಿದ್ದೀರಿ. ನಿಮ್ಮ ಪ್ರತಿಯೊಬ್ಬರನ್ನ ವ್ಯವಸ್ಥೆಯಲ್ಲಿದ್ದವ್ರನ್ನ ಪರಿಶೀಲಿಸಿದರೆ 100ಕ್ಕೆ 90ರಷ್ಟು ಕಳ್ಳರಾದಿರಿ ಅಂತ ನಾನು ಅಷ್ಟೇ ಹೇಳೋಂಗಿಲ್ಲ. ಅದಕ್ಕೋಸ್ಕರ ವಕೀಲರಿಗೆ ಸರ್ಕಾರಿ ಸಂಬಳ ಮಾಡಬೇಕು. ಆಮೇಲೆ ರಾಜಕಾರಣಿಗಳು ನೋಡಿ, 5 ವರ್ಷ ಆಳಿದರೆ 5 ಮನೆ ಕಟ್ಕೊತಾರೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಬುದ್ಧಿವಂತರು, ಬುದ್ಧಿ ಇಲ್ದವ್ರು ಕಟ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರಿಗೆ ಕಾನೂನು ಗೊತ್ತಿರೋದಿಲ್ಲ. ಶಾಸಕ ಯಾರು, ಮಂತ್ರಿ ಯಾರು, ಗೃಹ ಮಂತ್ರಿ ಯಾರು, ಶಿಕ್ಷಣ ಮಂತ್ರಿ, ಇವು ಯಾವುದೂ ಗೊತ್ತಿರೋಲ್ಲ ಅವರಿಗೆ. ಹೆಂಡತಿ ನಿಲ್ಲಿಸ್ತಾರೆ, ಗಂಡುಗಳು ಪಂಚಾಯತಿಗೆ ಆಳ್ತಿರ್ತಾರೆ. ಇಂಥ ಒಂದು ವಿದ್ಯೆ ಇಲ್ದಂಥವ್ರು, ಸ್ವಲ್ಪ ಆದರೂ ವಿದ್ಯೆ ಬೇಕು. ಒಂದು ರಾಜಕಾರಣ ಮಾಡಬೇಕಾದ್ರೆ ವಿದ್ಯೆ ಬೇಕು, ಶಾಸನ ಬರೀಬೇಕಾದ್ರೆ ವಿದ್ಯೆ ಬೇಕು. ವಿದ್ಯೆ ಸ್ವಲ್ಪ ಆದರೂ ಬೇಕು. ಈ ಸಿಗಲಿ ಬಸ್ಸು 9ನೇ ಕ್ಲಾಸ್ ಓದಿದ್ದನ್ನು ಕೋರ್ಟ್ನಲ್ಲಿ ವಾದ ಮಾಡೋಕ್ಕೆ ಅವಕಾಶ ಐತೆ ಅಂತಂದು ನಾನು ಅರ್ಥ ಮಾಡಿಕೊಂಡು ನನ್ನ ಕೇಸಿನಲ್ಲಿ 260 ಕೇಸ್ಗೂ ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ನ್ಯಾಯಾಧೀಶರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಪ್ರಶ್ನೆ ಮಾಡಿ ವಾದ ಮಾಡಿ ಕೇಸ್ ಗೆದ್ದು ಬಂದಂಥ ಬಸ್ಸೇ ನಾನು. ಅದಕ್ಕೆ ರಾಜಕಾರಣಿಗಳು ಇವತ್ತು ಕೋಟಿಗಟ್ಟಲೆ ಆಸ್ತಿ ಮಾಡ್ಯಾರ, ಕೋಟಿಗಟ್ಟಲೆ ಜಮೀನು ಮಾಡ್ಯಾರ. ಅವ್ರಿಗೂ ಸರ್ಕಾರಿ ಸಂಬಳ ಮಾಡಿರಿ. ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸರ್ಕಾರಿ ಸಂಬಳ ಮಾಡಿರಿ. ಅವ್ರವ್ರ ಮಕ್ಕಳಿಗೆ IAS KS ಓದಿಸ್ಬೇಕನ್ನೋ ಕನಸು ಅವ್ರಿಗೂ ಇರ್ತೈತಿ. ಬರೀ ಶ್ರೀಮಂತರ ಮಕ್ಕಳು ಶ್ರೀಮಂತರೇ ಆಗಬಾರ್ದು, ಶ್ರೀಮಂತರ ಮಕ್ಕಳು IPS IAS ಆಗಬಾರ್ದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪುಗಳು ಯಾಕೆ ಉಲ್ಟಾ ಸೀದಾ ಆಗ್ತಾವಂದರೆ ಇಲ್ಲಿ ಧರ್ಮ ತುಂಬಿ ತುಳುಕೈತಿ. ಅದಕ್ಕೋಸ್ಕರ ಪ್ರತಿಯೊಂದು ಧರ್ಮದಲ್ಲಿನೂ ಒಂದೊಂದು ಸ್ಥಾನನ ಪಡ್ಕೊಂಡು ಪ್ರತಿಯೊಂದು ವಿದ್ಯಾರ್ಥಿಗಳು ತಮ್ಮ ತಪ್ಪಿನ ಅರಿವು ತಮ್ಮೊಳಗೆ ತಾವು ತಿಳ್ಕೊಂಡು ಇವತ್ತು ಅಕ್ಕ ತಂಗಿ ತಾಯಿ ತಮ್ಮ ಅಂತಂದು ಎಲ್ಲರನ್ನೂ ಗೌರವದಿಂದ ಕಾಣಬೇಕು. ವಿದ್ಯಾರ್ಥಿಗಳ ಮೇಲೆ ಈ ದೇಶ ನಿಂತಿದೆ. ವಿದ್ಯಾರ್ಥಿಗಳ ಮೊದಲು ಪರಿವರ್ತನೆ ಆಗಬೇಕು. ಇವತ್ತು ನಾನು ನೋಡ್ದಂಗೆ ಕರ್ನಾಟಕದಾಗ 150ರಷ್ಟು ಪೋಸ್ಕೋ ಕೇಸ್ನಲ್ಲಿ ಜೈಲಿಗೆ ಬರ್ತಾ ಇದ್ದಾರೆ. ಈ ಮೊದಲು ನಿಮ್ಮ ಹೋರಾಟಕ್ಕೆ ನಾನು ಸಲ್ಯೂಟ್ ಹೊಡಿತೀನಿ. ಬಟ್ ನೀವು ಕಾನೂನು ಕೈ ತಗೊಂಡು ಅಪರಾಧಿಗಳಾಗಂಥ ವ್ಯವಸ್ಥೆ ಆಗಬಾರ್ದು. ಪ್ರತಿಯೊಂದು ಗ್ರಾಮದಾಗ ನೂರಾರು ಮಂದಿ ರೈತರ ಮಕ್ಕಳ ಮೇಲೆ ರೌಡಿ ಲಿಸ್ಟ್ ಮಾಡಿದ್ದಾರೆ. ಇವನ್ನೆಲ್ಲ ತೊಳೆದು ತಾವು ಪರಿಶುದ್ಧವಾಗಿ ತಮ್ಮ ಜೈಲನ್ನು ಒಂದು ಪರಿವರ್ತನೆ ನಿಯಮ, ಜಗದ ನಿಯಮ ಅಂತಂದು ಮಡಿ ಮಾಡಿ ಇಟ್ಕೊಂಡು ತಾವು ತಿನ್ನಬಾರ್ದು, ತಿನ್ನೋರಿಗೂ ತಿನ್ನಿಸ್ಬಾರ್ದು ಅಂತಂದು ಈ ದೇಶನ ಕಟ್ಟಿ ಬೆಳೆಸಂಥ ನಾಯಕರು, ವಿದ್ಯಾರ್ಥಿಗಳು ಮತ್ತು ಗುರು ಹಿರಿಯರು ಮತ್ತು ಅರಿವು ನೆರವು ಕೊಡುವಂಥ ಜ್ಞಾನಿಗಳು, ಸಂತರು, ಸೂಫಿಗಳು ಎಲ್ಲರ ಆಶೀರ್ವಾದ ಈ ದೇಶಕ್ಕೆ ಬೇಕು. ಯಾಕಂತಂದರೆ ಇವತ್ತು BJP ಸರ್ಕಾರ ಅದಕ್ಕೆ ಶಾಸನದ ನೀತಿ ನಿಯಮಗಳ ಅಲ್ಲಗಳೆದು ಬಿಟ್ಟೈತಿ. ಅದಕ್ಕೆ ಯಾವುದೂ ಒಂದು ಇದಿಲ್ಲ. ಅವ್ರದ್ದೇ ಆದಂಥ ಒಂದು ಲೋಕದಾಗ ಹೊಂಟಿದ್ದಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಒಂದೊಂದು ಕಳಚಿ ಹೋಗ್ತಾವೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ. ನಾನು ಪಕ್ಷಕ್ಕೆ ಮಾತಾಡೋಂಗಿಲ್ಲ, ವ್ಯಕ್ತಿಗಳಿಗೆ ಮಾತಾಡೋಂಥ ಬಸ್ಸೇ ಇದ್ದೀನಿ. ನಾನು ರಿಟೈರ್ಡ್ ಜಡ್ಜ್ ಹತ್ರ ಹೋಗಿ ನ್ಯಾಯ ಕೇಳೋಂಗಿಲ್ಲ, ಹಾಲಿ ಜಡ್ಜ್ ಹತ್ರನ ನಾನು ನ್ಯಾಯ ಕೇಳೋಂಥ ಬಸ್ಸೇ ಇದ್ದೀನಿ. ಒಬ್ಬ ಪ್ರಧಾನಿಗೆ ಪ್ರತಿಯೊಬ್ಬ ಪ್ರಜೆನೂ ಪ್ರಶ್ನೆ ಮಾಡ್ಬೋದು. ಆದರೆ ಇಲ್ಲಿ ಪಕ್ಷ
ದವರು ತಮ್ಮ ಒಂದು ಇತಿಹಾಸ ಇಟ್ಕೊಂಡು ನಿಂದನೆ ಮಾಡೋದು ಒಳ್ಳೆಯದಲ್ಲ. ಇದು ಸಿಗಲಿ ವರ್ಷನ ಬೇಡಿಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.